ನಾವು ಯಾವ್ದೋ ಹಳೆ ಕಾಲದ ಮನೆ ಕಟ್ಕೊಂಡಿದ್ದಾರೆ, ಅವಾಗ ಇದ್ದಿದ್ದಕ್ಕೋಸ್ಕರ ಬಿಡಿಯದವ್ರಿಗೆ ಏನೋ ಅದಕ್ಕೆ 4 ಸತಿ ಕೇಳಿದೆ, ಅವರಿಂದ ಉತ್ತರ ಇಲ್ಲ. ಮ್ಯಾನೇಜ್ ಮಾಡಿದ್ದಾರೆ ಬಿಡಿಯದು. ಹೆಂಗ್ ಬಿಡ್ತಾರೆ ಇವ್ರೆ? ಏನಾರು ಒಂದ್ ಬೇಕಲ್ಲ, ಸಮ್ ಆರ್ಡರ್ ಮಸ್ಟ್ ಬಿ ದೇರ್. ಯು ಸಿ, ಯು ನೋ ವೆರಿ ವೆಲ್, ಇಫ್ ಯು ವರ್ ಟು ಬಿ ದಿ ಡಿಫೆಂಡೆಂಟ್, ವಿಲ್ ಯು ಅಗ್ರಿ ಫಾರ್ ದಟ್ ಬಿಡ್ತಾರೆ ಅಂತ? ನೋ, ಇಟ್ಸ್ ಫ್ಯಾಕ್ಟ್. ಅವ್ರ ಏನಾರು ಇತ್ತಂತಂದ್ರೆ ಅದನ್ನ ಬಿಟ್ಟಿದೀವಿ ಅಂತ ಒಂದು ಆರ್ಡರ್ ಆಗ್ಬೇಕು. ಅವ್ನ ಇನ್ಸ್ಪೆಕ್ಷನ್ಗೆ ಬರ್ತಾನೆ, ಕಟ್ಟಿರೋ ಮನೆಗಳನ್ನೆಲ್ಲಾನು ಹೊಡಿಬೇಡಿ ಅಂತ ಹೇಳಿದ್ರು ಆಗಿನ ಸ್ಕೀಮ್ ನೊಳಗಡೆಗೆ ಅಂತ, ಅದಕ್ಕೆ ಬಿಟ್ಟಿದೀವಿ. ಅದರಂತೆ ಇಲ್ಲಿ ಇರ್ತಕ್ಕಂಥದ್ದು ನೋಟಿಫೈ ಮಾಡಿದ್ರು ಕೂಡ ಇದಿಷ್ಟನ್ನು ಬಿಟ್ಟು ಅದನ್ನ ಕಾಂಪೆನ್ಸೇಷನ್ ಕೊಡ್ಲಾರ್ದಂಗೆ ಈ ಮನೆ ಒಂದನ್ನು ಉಳಿಸಿದೀವಿ ಅಂತ ಬರಿಬೇಕಲ್ಲ, ಬರ್ದಿಲ್ವಲ್ಲ. ನೋ ಸಚ್ ಆರ್ಡರ್ ಇಸ್ ದೇರ್. ಮತ್ತೆ ಅಂದ್ಮೇಲೆ ಅದು ಮ್ಯಾನೇಜ್. ಐ ನೋ, ದೇರ್ ಫೋರ್ ಐ ಆಮ್ ಟೆಲಿಂಗ್ ಯು, ಮ್ಯಾನೇಜ್ ಅದು. ಇವಾಗ ಅಕ್ವೈರ್ ಆದ್ಮೇಲೆ ಎಲ್ಲ ಹೋಯ್ತು, ಅದ್ರೊಳಗಡೆ ಇದೊಂದನ್ನ ಮಾತ್ರ ಬಿಟ್ಟಿದ್ದೀನಿ ಅಂದ್ರೆ ಅದಕ್ಕೊಂದು ಆರ್ಡರ್ ಆಗ್ಬೇಕು. ಇವ್ರದ್ದು ಏನ್ ಇದು ಬರೋಂಥದ್ದಲ್ಲ. ಇದಿಷ್ಟು ಭಾಗ ಮನೆ ಇದೆ, ಕರುಣೆಯಿಂದಲೋ ಮತ್ತೊಂದಿಂದಲೋ ಮಗದೊಂದಿಂದಲೋ ಏನೋ ಒಂದು ಅವ್ರ ಅರ್ಜಿ ತಗೊಂಡು ನಾವು ಇದನ್ನ ಬಿಟ್ಟಿದೀವಿ, ಅದಕ್ಕೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದೊಂದು ನಿಮ್ಗೆ ರೆಕಾರ್ಡ್ ಆಗುತ್ತೆ. ಎಲ್ಲ ಹೋದ್ರೆ ಏನಿಲ್ಲ, ಹಾಗೆಲ್ಲ ಹಿಂದೆ ಎಲ್ಲ ಬಿಟ್ಟಿರೋದಕ್ಕೆ ರೆಕಾರ್ಡ್ ಇದೆ, ಎಂಡಾರ್ಸ್ಮೆಂಟ್ ಇದೆ, ಕೊನೆ ಪಕ್ಷ ಏನಿಲ್ಲದೆ ಅದಿಲ್ವಲ್ಲ ಇದ್ರಲ್ಲಿ. ಯು ನೋ ಇಟ್ ವೆರಿ ವೆಲ್. ಅದನ್ನ ಬಂದಾಗ್ಲೇನೆ ಡೌಟ್ ಮಾಡ್ತೀವಿ ನಾವು ಎಂಡಾರ್ಸ್ಮೆಂಟ್ ನ. ಹೆಂಗ್ ಎಂಡಾರ್ಸ್ಮೆಂಟ್ಗಳು ಬಂದಿದೆ ಅಂತ ನಿಮ್ಗೆ ಗೊತ್ತಿದೆ, ಅದಕ್ಕೋಸ್ಕರ ನಾನೇನು ಹೇಳ್ಬೇಕಾಗಿಲ್ಲ. ನಮ್ಮಲ್ಲೇ ಇದೆ ಆತರ ಎಂಡಾರ್ಸ್ಮೆಂಟ್ಗಳು ಕೊಟ್ಟವರು. ಡೆಪ್ಟಿ ತಹಶೀಲ್ದಾರ್ ಅವರು 33 ಜನಕ್ಕೆ ಬೇಲಿಗೆ ನನ್ನ ಹತ್ರ ನಿಂತಿದ್ರಲ್ಲ. ನಿಮ್ಗೆಲ್ಲ ಬಂದಂತ ತಹಶೀಲ್ದಾರ್ನ ಹೊರಗಡೆಯಿಂದ ನೀವು ತಗೊಂಡಂತವ್ರು BDA ಪ್ರಾಪರ್ಟಿಗಳನ್ನ ಹೆಂಗೆ ಎಂಡಾರ್ಸ್ಮೆಂಟ್ಗಳು ಕೊಟ್ಟು ಸೇಲ್ ಮಾಡಿ, ಈಗ ನೀವೇ ಅವ್ರ ಮೇಲೆ ಕೇಸ್ ಹಾಕಿ BDA ಅವರೆಲ್ಲ ಬಂದು ನಿಂತ್ಕೊಂಡು ಆಂಟಿಸಿಪೇಟರಿ ಬೇಲಿಗೆ ನಿಂತ್ಕೊಳ್ಳಿಲ್ಲೇನು ಇದೇ ಕೋರ್ಟ್ ಮುಂದೆ? ಯಾರ್ ಪ್ರಾಪರ್ಟಿ ಕೊಟ್ರು ಹಂಗಾರೆ? ನೋಡಿ, BDA ನಲ್ಲಿ ಆಗ್ತಿರ್ತಕ್ಕಂತ ಅವ್ಯವಹಾರ ನನ್ಗಿಂತ ಚೆನ್ನಾಗಿ ನಿಮಗ್ ಗೊತ್ತಿದೆ. ಯಾಕಂದ್ರೆ ಯು ಹ್ಯಾಡ್ ಅಕ್ಸೆಸ್ ಟು ದಿ ಫೈಲ್ಸ್. ನಮಗ್ ನಮ್ಮ ಮುಂದೆ ಯಾವ್ದು ಬಂತೋ ಅಷ್ಟು ಮಾತ್ರ ಗೊತ್ತು. ದೇರ್ ಫೋರ್ ಅಲ್ಟಿಮೇಟ್ಲಿ ಏನಾಗಿರುತ್ತೆ, ಯಾವ್ದಾದ್ರು ಒಂದ್ ದಿವಸ ಕೇಳಿದ್ರೆ ಅಲ್ಲಿ ಫೈಲ್ ಇಲ್ಲ ಅಂತ ಉತ್ತರ ಬರುತ್ತೆ. ಇದ್ರೂ ಫೈಲ್ ಒಳಗಡೆಗೆ ಬೇಕಾದಂತ ಪೇಪರ್ ಇರೋದಿಲ್ಲ. We have established this before the court that they weed away and then send the file to the court. You are aware of it. ಕೋರ್ಟ್ ಒಳಗಡೆಗೆ, ಸಿವಿಲ್ ಕೋರ್ಟ್ ನೊಳಗಡೆಗೆ ನಾವು ಅರ್ಜಿ ಹಾಕಿ ಅರೆಸ್ಟ್ ವಾರೆಂಟ್ ತಗೊಂಡಾದ್ಮೇಲೆ ಫೈಲ್ ಬಂತು. ಅವು ಪೆದ್ದು ಅಲ್ಲಿ ಬರ್ಕೆ ಸೋಂಬೇರಿತನಕ್ಕೆ ಏನ್ ಮಾಡ್ಕೊಂಡ್ಬಿಡುತ್ತೆ ಅಂತಂದ್ರೆ 57ನೇ ಖಂಡಿಕೆ ನೋಡಿ ಅಂತ ಹಾಕಿರ್ತಾರೆ. 57ನೇ ಖಂಡಿಕೆಯಲ್ಲಿರೋ ಪೇಜೇ ಕೊಟ್ರಲ್ಲ ಇವ್ ನಮ್ಗೆ. ಸೊ ಎಲ್ಲೋ ಆಯ್ತಾ ಫೈಲು, ಎಲ್ಲೋ ಆಯ್ತಾ ಪೇಪರು? CH ನಂಜಪ್ಪನವರು ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದ್ರು. 3 ಗಂಟೆಗೆ ಫೈಲ್ ಬಂತು. ಕಳೆದೋಗಿರೋದು, ಸುಟ್ಟೋಗಿರೋದು, ಇಲ್ದೇ ಇರೋ ಪೇಪರ್ಸ್ ಎಲ್ಲ ಸೇರಾಗಿ ಪೂರ್ತಿ ಫೈಲ್ ಬಂತು. ಮ್ಯಾಟರ್ ಕೇಮ್ ಅಪ್ ಹಿಯರ್ ಅಂಡ್ ಟು ದಿ ಸುಪ್ರೀಂ ಕೋರ್ಟ್. ಕಷ್ಟ ಇದೆ ಅವ್ರ ಹತ್ರ ಫೈಟ್ ಮಾಡೋದು, ಬಟ್ ಮಾಡ್ಲೇಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ. ಹಂಗಾಗಿ ಬಿಟ್ಬಿಡೋರು ಅರ್ಧ ಜನ ಇರ್ತಾರೆ. ನೀವು ಅನ್ಬೋದು, ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಎಸ್ ಎ ಲಾಯರ್ ಶುಡ್ ನಾಟ್ ಪ್ರಿಜುಡೈಸ್ ದಿ ಕೇಸ್ ಆಫ್ ದಿ ಪಾರ್ಟಿ ಡ್ಯೂರಿಂಗ್ ದಿ ಇಲ್ಲಿಂದ. ನಾನು ಅದನ್ನ ಪ್ರಿಜುಡೈಸ್ ಆಗಿ ಇಟ್ಕೊಂಡಿಲ್ಲ. ವಸ್ತುಸ್ಥಿತಿ, ವಾಸ್ತವಾಂಶಗಳು ಹೇಗಿದೆ BDA ನಲ್ಲಿ ಅನ್ನೋದು ಗೊತ್ತಿರೋದ್ರಿಂದ ಏನ್ ಬೇಕಾದ್ರೆ ಮಾಡಿರ್ತಾರೆ ಅವರು. ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅನ್ನೋ ಭಾಗ ಇಟ್ಕೋಬಹುದು. ನಾನು ಪ್ರಿಜುಡೈಸ್ ಬೇರೆ, ಫ್ಯಾಕ್ಚುಯಲ್ ಆಸ್ಪೆಕ್ಟ್ ನ ಜುಡಿಷಿಯಲ್ ನೋಟಿಸ್ ತಗೊಳ್ಳೋದು ಬೇರೆ. ದೇರ್ ಫೋರ್ ಐ ಸೇ, ಇವ್ರು ಏನೋ ಮಾಡಿರ್ತಾರೆ ಅಂತ. ನಾನು 4 ಸತಿ ನಿಮ್ಮನ್ನ ಅದಕ್ಕೆ ಕೇಳಿದೆ. ನಿಮ್ಗೆ ಯು ಆರ್ ಆನ್ ಎ ವೀಕರ್ ವಿಕೆಟ್, ಯು ಕಾಂಟ್ ಆನ್ಸರ್. ಇಫ್ ಐ ವರ್ ಟು ಬಿ ಇನ್ ಯುವರ್ ಪೊಸಿಷನ್ ಆಲ್ಸೋ ದಿ ಸೇಮ್ ಆನ್ಸರ್ ದಟ್ ಐ ಕುಡ್ ಗಿವ್, ನಾಟ್ ಮೋರ್ ದೆನ್ ದಟ್. ಹೇಗೆ ಬಿಟ್ರು ಅವರು ಅಂತಂದ್ರೆ ಗೊತ್ತಿರಲ್ಲ. ಯಾವ್ದೋ ಬಿಳಿ ಟೋಪಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು, ಅವ್ನು ನಮ್ಮನ್ನೇ, ಅವನು ನಮ್ಮ ಮನೆ ಮುಟ್ಬೇಡ ಅಂತ. ಹಂಗೆಲ್ಲ ನಡೆಯುತ್ತಾ ಕಾನೂನು? ಕೋರ್ಟ್ ಮುಂದೆ ಬಂದಾಗ ಅವರು BDA-ನವ್ರ ಜವಾಬ್ದಾರಿ ತಗೊಂಡಿದ್ರು ಒಂಥರ ಅನ್ಬೋದು. ಕೇಳ್ತಿರೋದು ನಿಮ್ಮ ಅಣ್ಣ ತಮ್ಮಂದ್ರು, BDA-ನವ್ರು ಏನ್ ಕೇಳ್ತಿಲ್ಲ. ಅಲ್ಲಿ ಬಂದೋಬಸ್ತ್ ಚೆನ್ನಾಗ್ ಆಗ್ಬಿಟ್ಟಿದೆ. ದಟ್ಸ್ ವೈ ಐ ಸೆಡ್ ಏನಾದ್ರು ಒಂದಷ್ಟು ತಗೊಂಡ್ ಬಿಟ್ಬಿಡಿ ಅಂತ. 92ನೇ ಇಸ್ವಿ ಸೂಟು ನೀವು ಹೇಳಿ ಅವ್ರಿಗೆ ಮಾಡ್ತಾರೆ. ಅದನ್ನ ಹೇಳ್ಬಿಡಿ ಒಂದಿಷ್ಟು ಅಂತ. ಅದೆಲ್ಲ ಏನೋ ಆಯ್ತು, BDA-ನವ್ರನ್ನ ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ. ನೀವೊಬ್ಬರೇ ಗಲಾಟೆ ಮಾಡ್ತಿರೋರು. ಅವ್ರ ಪಾಟಿಗೆ ಅವ್ರು ಇದು ಗೊತ್ತಾರ, 20-25 ವರ್ಷದಿಂದ ಅವ್ರ ಮನೇಲಿದ್ದಾರೆ. ಈ ಸೇಸ್ ಈಸ್ ದೇರ್, ವೆರಿ ಮಚ್ ದೇರ್, ಕ್ಲೈಂಟ್ ಈಸ್ ದೇರ್,
ಪೊಸಿಷನ್ ಇದೆ. ಈಗೆಲ್ಲಪ್ಪ ಎಲ್ಲ ಮುಗ್ದೋಯ್ತು, ಇನ್ನು ಉಳ್ಕೊಂಡಿರೋದು ಈ 44 ಅದೇ 44 ಇದ್ದಿದ್ದು 44/4C ಆಗ್ಬೇಕಾದ್ರೆ ಇಟ್ ಕುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗಿರ್ಬೇಕು. ಈ ಭಾಗ ಹೋಯ್ತು, ಆ ಭಾಗ ಹೋಯ್ತು, ಅದು ಉಳ್ಕೊಂಡಿದ್ದಕ್ಕೆ ಏನೋ ಮಾಡಿರ್ತಾರೆ, ಒಂದ್ ಅರ್ಜಿ ಕೊಟ್ಟಿರ್ತಾರೆ, ಅದನ್ನ ಉಳ್ಕೊಂಡಿರ್ತಾನೆ, ಯಾರೋ ಬರ್ಬೇಕು, ಒಂದ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕು, ಒಂದ್ ರಿಪೋರ್ಟ್ ಹಾಕ್ಬೇಕು, ಆಮೇಲೆ ಅದು 44/4C ಅಂತ ಆಗಿರ್ಬೇಕು ಇನ್ ದೇರ್ ರೆಕಾರ್ಡ್ಸ್, ಅಂಡ್ ಈಸ್ ಪೇಯಿಂಗ್ ದಿ ಟ್ಯಾಕ್ಸಸ್. Now it has come under the one fine day BBMP notification, it came under the BBMP. So ultimately ಅದೇನ್ ಟ್ಯಾಕ್ಸಸ್ ಚಾರ್ಜಸ್ ಕೊಟ್ಟು ಮುಗಿಸ್ಕೊಂಡ್ಬಿಟ್ಟು. ಅಲ್ಲ, ವಾಸ್ತವ ಒಂದ್ ಮನೆ ಇದೆ, ಅದು ಹೆಂಗಾಗಿದೆ ಅನ್ನೋದು ನೀವು ವಾಸ್ತವ ನಿಮ್ಗೇನ್ ನೋಡಕ್ ಆಗಲ್ಲ, ಇದಕ್ಕಿಂತ ಇನ್ನೇನ್ ಹೇಳಕ್ ಆಗಲ್ಲ. ಆಲ್ ರೈಟ್, ನಾನ್ ಹೇಳದ್ನಾ ನೀವಾಗೆ ಹೊರಿಸ್ಕೊಂಡ್ರೆ ಆರೋಪನ. ಎಸ್, ನೋಡಿ ಬಿಡಿ, ಅವ್ರ ಮನೇಲಿ ಇದ್ದಾರೆ ಅಂದ್ರೆ ಮನೆ ಮುರಿಯುವಂತದ್ದೇನ್ ಬೇಡ. ಆಫ್ಟರ್ ಆಲ್ ನಿಮ್ ನೆಂಟ್ರು ನಿಮ್ ದಾಯಾದಿಗಳು ಇದ್ಕೊಂಡು ಹೋಗ್ತಾರ, ಮನ್ಲಿ ಇದ್ಕೊಂಡು ಹೋಗ್ತಾರೆ. ಬ್ಯಾಡ್ ಬ್ಲಡ್ ವಿಲ್ ಕಮ್ ಟು ಎನ್ ಎಂಡ್. ಎಸ್, ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂತಿರೋದು. ಫಾರೆಸ್ಟ್ ಗಾರ್ಡ್ಗೆ ಫಾರೆಸ್ಟ್ ಅಲ್ಲಿ ಇರೋ ಕಳ್ಳರನ್ನ ಹಿಡಿಯಕ್ ಇಟ್ಟಿರೋದು, ಹೋಗೋಬರೋ ಹೆಣ್ಮಕ್ಳನ್ನೆಲ್ಲ ಚುಡಾಯಿಸಕ್ ಇಟ್ಟಿಲ್ಲ. ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ಮ ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿದ್ದಾರ, ಹೋದವ್ರು ಕರೆಕ್ಟ್ ಆಗಿ ವಾಪಸ್ ಬರ್ತಾರ, ಸಮಾಜದಲ್ಲಿ ಅವ್ರಿಗೆ ಚೆನ್ನಾಗಿರಕ್ಕೆ ಅವಕಾಶ ಇದೆಯಾ ಅನ್ನೋದೆಲ್ಲ ಯೋಚನೆ ಮಾಡ್ಬೇಕು. ನಮ್ಗೆ ಗೊತ್ತಾಗ್ಬಿಡುತ್ತೆ ಏನ್ ನಡೀತಿರುತ್ತಲ್ಲಿ. ಅವನು ಹೋಗ್ತಾ ಇದ್ದಾನೆ, ಮ್ಯಾನೇಜ್ ಮಾಡ್ತಾ ಇದ್ದಾನೆ ಪೊಲೀಸ್ನವ್ರನ್ನ, ಐವೋನ ಅವ್ನು ಹಿಡಿತಿಲ್ಲ ಅಷ್ಟೇನೆ. ಐ ವಾಸ್ ಲಾಸ್ಟ್ ಹಿಸ್ ಜಾಬ್, ಸಸ್ಪೆನ್ಷನ್ ಆಗಿ ಏನ್ ಮಾಡಕ್ ಬರುತ್ತವಾಗ? ತಾವು ನೋಡಿದಿರ ಸೆಕ್ಷನ್ 33 ಆಫ್ ದಿ ಪೋಕ್ಸೋ ಆಕ್ಟ್. ಈ ಸಮಾಜದಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಬೇಕಾದಂತ ಎಲ್ಲಾ ಕಾನೂನುಗಳನ್ನ ಮಾಡಿದೀವಿ. ಮತ್ ನಿಮ್ಗೆ ಹೆಂಗ್ ಸಿಕ್ತು? ಕದ್ಕೊಂಡ್ ಬಂದ್ರೇನು? ಹೆಂಗ್ ಕಲೆಕ್ಟ್ ಮಾಡ್ಕೋತೀರಿ? ಹೆಂಗೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಡಾಕ್ಯುಮೆಂಟ್ ತಂದ್ಬಿಡ್ಬೋದಾ? ಯು ವಾಂಟ್ ಟು ರೈಟ್ ದಟ್ ಆಲ್ಸೋ ಹಿಯರ್, or you don't want to press this ground? Tell me. If you say that you have collected, I will ask this range forest officer to be an accused. ಅಲ್ಲ, ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಕೋರ್ಟ್ ಅಂತ ಬೆಲೆ ಇಲ್ವಾ ಸರ್ಕಾರದ ಅಧಿಕಾರಿಗಳಿಗೆ? ಅಕ್ಯೂಸ್ಡ್ಗೆ, ಅಬ್ಸ್ಕಾಂಡಿಂಗ್ ಅಕ್ಯೂಸ್ಡ್ಗೆ ಡಾಕ್ಯುಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ. ವಾಟ್ ಇಸ್ ಹ್ಯಾಪನಿಂಗ್ ಮಿಸ್ಟರ್? ಮೊದ್ಲು ಇದನ್ನ ಹೆಂಗ್ ಬಂತು ಕೈಗೆ ಅಂತ ಹೇಳ್ಬೇಕಲ್ಲ. ಹೌ ಆರ್ ಯು ಏಬಲ್ ಟು ಅನ್ ಅಕ್ಯೂಸ್ಡ್? ಈಗ ಹೋಗ್ತಾ ಇದ್ದೀರಾ ಆಫೀಸ್ಗೆ? ನೀವು ಪ್ರತಿ ದಿವಸ ಹೋಗ್ತಾ ಇದ್ದೀರಾ ಇಲ್ವಾ? ನೋ ಪ್ಲೀಸ್, ತಾವು ಹೋಗ್ತಾ ಇದ್ದೀರಾ? ಅಟೆಂಡೆನ್ಸ್ ಆಗ್ತಾ ಇದ್ದೀರಾ? ಹೋಗ್ತಾ ಇದ್ರೆ ಐವನ್ ಹಿಡಿತೀನಿ. ನೆಕ್ಸ್ಟ್ ಯಾಕಲ್ಲಿ ಹೋಗಿ ಹಿಡಿಲಿಲ್ಲ ಅಂತ ಹಿಂಗ್ ಹೇಳಿದ್ರು ಕಷ್ಟ, ಹಂಗ ಹೇಳಿದ್ರು ಕಷ್ಟ. ಪೂರ್ತಿ ಮಾಹಿತಿ ಇಲ್ಲ ಅಂದ್ಮೇಲೆ ಹೋಗ್ತಾ ಇಲ್ಲ. ಇಷ್ಟ ತನಕ ಏನ್ ಮಾಡಿದನ್ರಿ ಅವನು? ತಾವು ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂತಿರೋದು. ಫಾರೆಸ್ಟ್ ಗಾರ್ಡ್ಗೆ ಫಾರೆಸ್ಟ್ ಅಲ್ಲಿ ಇರೋ ಕಳ್ಳರನ್ನ ಹಿಡಿಯಕ್ ಇಟ್ಟಿರೋದು, ಹೋಗೋಬರೋ ಹೆಣ್ಮಕ್ಳನ್ನೆಲ್ಲ ಚುಡಾಯಿಸಕ್ ಇಟ್ಟಿಲ್ಲ. ಅರ್ಥ ಆಯ್ತಲ್ಲ? ಫಾರೆಸ್ಟ್ ಗಾರ್ಡ್ ಆಗೋಗ್ಬಿಟ್ರೆ ದೊಡ್ಡ ಮನುಷ್ಯನೇನು? ದರ್ಪ ತೋರಿಸ್ತೀರೇನು? ಇದೆಲ್ಲ ಹೆಂಗ್ ಸಿಕ್ತಾವನ್ಗೆ? ಇದೆಲ್ಲ ಹೆಂಗ್ ಸಿಕ್ತಾವನ್ ಕೈಗೆ? ಹೆಂಗ್ ಸಿಕ್ತು ಇವ್ರೆ? ಇಟ್ಸ್ ಎ ಡಾಕ್ಯುಮೆಂಟ್ ಅಡ್ರೆಸ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಇಟ್ಸ್ ಎ ಕಾನ್ಫಿಡೆನ್ಶಿಯಲ್ ಡಾಕ್ಯುಮೆಂಟ್. ಹೌ ಯುವರ್ ಕ್ಲೈಂಟ್ ಅಂಡ್ ಅಕ್ಯೂಸ್ಡ್ ಕ್ಯಾನ್ ಲೇ ಹ್ಯಾಂಡ್ಸ್ ಆನ್ ಟು ಇಟ್? ಈಗ್ಲೇನೆ ಅಬ್ಸ್ಕಾಂಡಿಂಗ್ ಅಕ್ಯೂಸ್ಡ್ ಆಗಿರುವಾಗ್ಲೇ ಇಷ್ಟೆಲ್ಲ ರೆಕಾರ್ಡ್ ನ ನೀವು ಪತ್ತೆ ಮಾಡ್ಕೊಳ್ಳೋರು ನಾಳೆ ಬೇಲ್ ಕೊಟ್ಬಿಟ್ರೆ ಗತಿ ಏನು? No, I'll have to take it seriously. Get that range forest officer, mister, next time. ವಕೀಲ್ರೆ, ತಾವು ಅರ್ಥ ಮಾಡ್ಕೋಬೇಕು. ಸಾಕ್ಷಿನ ಎದುರಿಸ್ತಾರೆ, ಬೆದರಿಸ್ತಾರೆ ಅಂತ ಅವ್ರ ಅಬ್ಜೆಕ್ಷನ್ ಹಾಕಿರ್ತಾರೆ. ಅಯ್ಯೋ ಬಿಡ್ರಿ, ಅದೇ ಮಾಮೂಲು ಅಬ್ಜೆಕ್ಷನ್ ಹಾಕ್ತಿವಿ ಅಂತ. ಇಲ್ಲಿ ಪ್ರೂಫೇ ಸಿಕ್ಬಿಟ್ಟಿದೆ. ಯು ಆರ್ ಪ್ರೂವಿಂಗ್ ಇಸ್ ಅಬ್ಜೆಕ್ಷನ್ಸ್. ಇನ್ನು ಅಬ್ಸ್ಕಾಂಡಿಂಗ್ ಇರುವಾಗ್ಲೇ ಇಷ್ಟೆಲ್ಲ ನೀವು ಮಾಡೋ ಅಂತವ್ರು ದಿಮ್ರಂಗ ಅಂತ ಊರಲ್ಲಿ ತಿರ್ಕೊಂಡು ಆಫೀಸ್ಗೆ ಹೋಗಿ ಲೆಟರ್ ತರ್ಸ್ಕೊಂಡು ಬರ್ತಕ್ಕಂಥವ್ರಿಗೆ ನಾಳೆ ಬೇಲ್ ಕೊಟ್ರೆ ಟ್ರಯಲ್ಗೆ ಹೋಗ್ತೀರಾ ನೀವು? What do you want me to do? You want to write all these things or you want to withdraw?
If you want, I'll write this order. It's a part of the court record. ಫೈಲ್ ಮೆಮೊ ಇಂಥವೆಲ್ಲ ಮಾಡ್ತೀರ ನೋಡಿ. ನಾವಾಗ ಸಾಹೇಬ್ರು ಕೋಪ, ಸಾಹೇಬ್ರು ಬೇಲ್ ಕೊಡಲ್ಲ, ಸಾಹೇಬ್ರು ಅದು ಇದು ಅಂತ ಹೇಳ್ತೀವಿ. ಸಾಹೇಬ್ರು ಏನ್ ಮಾಡ್ತಾರೆ ಹಿಂಗ್ ಮಾಡ್ಕೊಂಬಂದ್ರೆ? ನಮ್ಮ ಫೈಲ್ ಬರ್ಕೊಳಮ್ಮ, ಇನ್ನೇನ್ ಮಾಡೋದು? ನಿಮಗ್ ಬೇಜಾರ್ ಮಾಡಬಾರ್ದು ಅಂತ ನಾವು ಸುಮ್ನೆ ಇಟ್ಕೊಂಡಿರ್ಬೇಕು ಅಷ್ಟೇನೆ. ಯಾಕೆ ನೀನ್ 20-30 ವರ್ಷ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಇಲ್ಲಿ. 5 ವರ್ಷ ಆದ್ಮೇಲೆ ನಾನು ಹೋಗ್ತೀನಿ. ಇದೆಲ್ಲ ಯಾಕೆ ಹಾಕ್ಬೇಕ್ರಿ? ಇದೆಲ್ಲಾನು ಅಲಿಬಿ ಅಲ್ವೇನ್ರಿ? ವಾಟ್ ಇಸ್ ದಿ ವ್ಯಾಲ್ಯೂ ಫಾರ್ ಅಲಿಬಿ? ತಾವ್ ಎಷ್ಟು ವರ್ಷ ಆಯ್ತು ಪ್ರಾಕ್ಟೀಸ್ ಮಾಡಿ? 10-12 ವರ್ಷ ಆಯ್ತಾ? ಆಗಿದೆ ಅಲ್ವಾ? ಅಲಿಬಿಗೆ ಏನ ಬೆಲೆ? Alibi is a weak piece of evidence, and if somebody takes up the responsibility, he has to establish. If you say that I have gone and I am attending the office, we'll ask the IO, ಏನು ಪ್ರಯತ್ನ ಮಾಡಿದ್ವಿ ಅಂತ. ಅವನು ಅವಾಗ ಹೇಳ್ತಾನೆ, ಅಂತ ಕಡೆ ಹುಡುಕಿದ್ವಿ, ಎಲ್ಲೆಲ್ಲೋ ಹುಡುಕಿದ್ವಿ, ಇಂಥ ಹೈಕೋರ್ಟ್ ಹೆಡ್ ಕಾನ್ಸ್ಟೇಬಲ್ ನ ಇಂಥ ASI ನ ಡೆಪ್ಯೂಟ್ ಮಾಡಿದ್ದೆ, ಪಾರ್ಟಿ ನಾಪತ್ತೆ ಅಂತ ಗೊತ್ತಾಯ್ತು, ಅವನು ಇಂಥ ಊರಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು, ಅಂತ ಊರಿಗೆ ಕಳ್ಸಿದ್ದೆ, ಅಲ್ಲೂ ಇಲ್ಲ, ಹಂಗಾಗಿ ವಿಧಿ ಇಲ್ದಲ್ನೇ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದೀನಿ ಅಂತ ಒಂದು ರಿಪೋರ್ಟ್ ತಗೊಂಡು ಬರ್ದಿರ್ತಾನಲ್ಲಿ. ಇವಾಗ ನಿಮ್ಮ ಬೆಲೆ ಏನಾಯ್ತು ಅವಾಗ? ಅದಕ್ಕೆ ಡಾಕ್ಯುಮೆಂಟ್ಗೆ ಬೇಕಾ? ಇವೆಲ್ಲ ಬೇಕಾ ವಕೀಲ್ರೆ? ನೋಡಿ, FIR ತಗೊಳ್ಳೋದ್ರಿಂದ ಹಿಡಿದು ಜಜ್ಮೆಂಟ್ ಕೊಟ್ಟು ಶಿಕ್ಷೆ ಕೊಡೋ ತನಕ ಸಂಪೂರ್ಣ ಎಲ್ಲ ಹಂತದಲ್ಲಿ ನಡೆಸ್ ಬಂದಿರೋಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನ್ ನಡೀತಿರುತ್ತಲ್ಲಿ. ಅವನು ಹೋಗ್ತಾ ಇದ್ದಾನೆ, ಮ್ಯಾನೇಜ್ ಮಾಡ್ತಾ ಇದ್ದಾನೆ ಪೊಲೀಸ್ನವ್ರನ್ನ, IO-ನ. ಅವ್ನು ಹಿಡಿತಿಲ್ಲ ಅಷ್ಟೇನೆ. ಫಸ್ಟ್ ಆಫ್ ಆಲ್ ಅದ್ಯಾವ್ದೋ ಬೇಗೂರ್ಗೆ ಹೋದ್ರೆ ಅಲ್ಲಿಂದ 3 ದಿನ ಬಿಟ್ಬಿಟ್ಟು ಇಲ್ಲಿ ಕಳ್ಸಿದ್ದಾರೆ. ಕೆಲಸ ಹೋಗ್ಬಿಡುತ್ತೆ ಒಂದು IO-ದು. ಅರ್ಥ ಆಯ್ತಲ್ಲ? ಕೆಲಸ ಹೋಗ್ಬಿಡುತ್ತೆ ಅಂದೆ. ದಿಸ್ ಕೋರ್ಟ್ ಹ್ಯಾಸ್ ಪಾಸ್ಡ್ an order. IO has lost his job.